ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ಹೋಗ್ತಾ ಇರೋವಂಥದ್ದು ಕ್ರೂಸ್ಗೆ ಅಂತ ಹೇಳಿದ್ರೆ ಡಿನ್ನರ್ಗೆ ಅಂತೇಳಿ ಡಿನ್ನರ್ ಕ್ರೂಸ್ನ ಬುಕ್ ಮಾಡಿದ್ವಿ. ನಾವು ಬುಕ್ ಮಾಡಿರೋವಂಥದ್ದು ಪ್ಯಾರಡೈಸ್ ಕ್ರೂಸ್ ಅಂತೇಳಿ. ಅದಕ್ಕೋಸ್ಕರ ನಾವೀಗ ಪಂಜಿಮ್ ಹೋಗಬೇಕು. ಡಿನ್ನರಿಗೆ ಬರ್ತೀವಿ ಅಂತ ಹೇಳಿದ್ರೆ ಇಲ್ಲಿ ಪಾರ್ಕಿಂಗ್ ಪ್ಲೇಸ್ ಕೊಡ್ತಾರೆ ನಮಗೆ. ಇದು ನಾವು ಕ್ರೂಸಲ್ಲಿ ಊಟ ಮಾಡಬೇಕು ಅಂತ ಹೇಳಿದ್ರೆ ವೆಹಿಕಲ್ಸ್ ಪಾರ್ಕ್ ಇಲ್ಲೇ ಮಾಡಬೇಕು. ಸೊ ಬನ್ನಿ, ಪ್ಯಾರಡೈಸ್ ಕ್ರೂಸ್ ಹೇಗಿದೆ ಹಾಗೆ ಅಲ್ಲಿ ಏನೆಲ್ಲ ಸ್ಪೆಷಲ್ ಇದೆ ಅಂತೇಳಿ ನೋಡೋಣ. ಸೊ ನಾನು ಈ ಕ್ರೂಸ್ದು ಕಂಪ್ಲೀಟ್ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಈಗ ಅವರು ಟಿಕೆಟ್ ಕೌಂಟರ್ ಹತ್ರ ಹೋಗ್ತಾ ಇದ್ದಾರೆ. ನಾವು ಆಲ್ರೆಡಿ ಆನ್ಲೈನಲ್ಲಿ ಸೀಟ್ ಬುಕ್ಕಿಂಗ್ ಥರ ಮಾಡಿ ಟಿಕೆಟ್ ಕನ್ಫರ್ಮೇಷನ್ ಮಾಡ್ಕೊಂಡಿರ್ತೀವಿ. ಅಂದರೆ ಸ್ವಲ್ಪ ಅಮೌಂಟ್ನ ಪೇ ಮಾಡಿ ಕನ್ಫರ್ಮ್ ಮಾಡ್ಕೊಂಡಿರ್ತೀವಿ. ಇಲ್ಲಿ ಬಂದು ಪೂರ್ತಿ ಅಮೌಂಟ್ನ ಪೇ ಮಾಡಿ ಟಿಕೆಟ್ ತೊಗೋಬೇಕಾಗತ್ತೆ. ಹಾಗೆ ಇಲ್ಲಿ ಸ್ವಲ್ಪ ಡಿನ್ನರ್ದ ರಿಸಿಪ್ಟ್ ಆಗಲಿ ಹಾಗೆ ಡ್ರಿಂಕ್ಸ್ ರಿಸಿಪ್ಟ್ ಕೂಡ ಇಲ್ಲೇ ಇಶ್ಯೂ ಮಾಡ್ತಾರೆ. ಆನ್ಲೈನ್ ಬುಕ್ಕಿಂಗು, ಬಟ್ ಪೇಮೆಂಟ್ ಎಲ್ಲ ಕ್ಯಾಶೇ ಕೊಡಬೇಕಲ್ವ? ಅಲ್ಲಿ ತುಂಬಾ ಮಕ್ಕಳಿತ್ತು. ನಿಹಾಲ್ ಕೂಡ ಅವ್ರಗಳ ಜೊತೆ ಎಲ್ಲ ತುಂಬಾ ಚೆನ್ನಾಗಿ ಆಟ ಆಡ್ಕೊಳ್ತಾ ಇದ್ದ. ಇಲ್ಲಿ ನೋಡಿ ಟಿಕೆಟ್ಸ್ ಚೆಕಿಂಗ್ ಇರುತ್ತೆ. ಇದೇ ನೋಡಿ ಪ್ಯಾರಡೈಸ್ ಕ್ರೂಸ್. ಇಲ್ಲೂ ಕೂಡ ಟಿಕೆಟ್ ಚೆಕಿಂಗ್ ಇರುತ್ತೆ. ಸೊ ಇಲ್ಲಿ ಎಂಟ್ರಿ ಆಗಿದ ಕೂಡಲೇ ನಿಮಗೆ ಲೆಫ್ಟ್ ಸೈಡ್ಗೆ ಡಿನ್ನರ್ ಹಾಲ್ ಸಿಗುತ್ತೆ. ಆದರೆ ಪಾರ್ಟಿ ಎಲ್ಲ ಇರೋದು ಮೇಲ್ಗಡೆ. ನೋಡ್ಬೋದು ನೀವಿಲ್ಲಿ ಅಟಲ್ ಸೇತು ಬ್ರಿಡ್ಜ್ ಕೂಡ ಕಾಣುತ್ತೆ. ಸೊ ನೋಡಿ, ಇಲ್ಲಿ ಕಾಣ್ತಿದೆ ಅಲ್ವಾ, ಅದು ಅಟಲ್ ಸೇತು ಬ್ರಿಡ್ಜ್ ಅಂತೇಳಿ. ಸೊ ನಾವಿರೋದು ಮಾಂಡೋವಿ ರಿವರ್ ಹತ್ರ. ನಾನು ಲಾಸ್ಟ್ ವಿಡಿಯೋದಲ್ಲೇ ಅಟಲ್ ಸೇತು ಬ್ರಿಡ್ಜ್ ಬಗ್ಗೆ ಕಂಪ್ಲೀಟಾಗಿ ಹೇಳಿದ್ದೀನಿ. ಇನ್ನೂ ಯಾರೂ ಕೂಡ ಆ ವಿಡಿಯೋನ ಚೆಕ್ ಮಾಡಿಲ್ಲ ಅಂತ ಹೇಳಿದ್ರೆ ಆ ವಿಡಿಯೋನ ಹೋಗಿ ನೋಡ್ಕೊಂಡು ಬನ್ನಿ. ಅಲ್ಲಿ ಅಟ್ಮಾಸ್ಫಿಯರ್ ಅಂತೂ ತುಂಬಾ ಚೆನ್ನಾಗಿತ್ತು. ನಿಹಾಲ್ಗೆ ಸ್ಮೈಲ್ ಮಾಡು ಅಂತ ಹೇಳ್ತಾ ಇದ್ದೆ. ಕೊನೆಗೆ ಒಂದು ಕ್ಯೂಟ್ ಸ್ಮೈಲ್ ಕೊಡ್ತಾನೆ ನೋಡಿ. ಇದೇ ನೋಡಿ ಡ್ರಿಂಕ್ಸ್ ಕೌಂಟರು. ನಾವು ರಿಸಿಪ್ಟ್ನ ತೋರಿಸಿ ಅಲ್ಲಿ ಡ್ರಿಂಕ್ಸ್ ತೊಗೋಬೋದು. ಸೊ ಇಲ್ಲಿ ತುಂಬಾ ವೆರೈಟೀಸ್ ಆಗಿರುವಂತಹ ಟಾಯ್ಸ್ ಇತ್ತು. ಅಂದರೆ ಮಕ್ಕಳಿಗೆ ತುಂಬಾ ಅಟ್ರಾಕ್ಟ್ ಆಗೋ ಥರನೇ ಟಾಯ್ಸ್ಗಳಿತ್ತು. ನೀವು ಪೇ ಮಾಡಿ ಬೇಕಾದರೆ ಪರ್ಚೇಸ್ ಮಾಡ್ಬೋದಿತ್ತು. ಈಗ ಪ್ರೋಗ್ರಾಮ್ ಕೂಡ ಸ್ಟಾರ್ಟ್ ಆಯಿತು. ಅವರು ಅನೌನ್ಸ್ ಮಾಡ್ತಾಯಿದ್ರು, ಚಿಕ್ಕ ಮಕ್ಕಳಿದ್ರೆ ಅವ್ರನ್ನ ಸ್ಟೇಜ್ ಮೇಲೆ ಕರ್ಕೊಂಡು ಬಂದು ಬಿಡಿ, ಡ್ಯಾನ್ಸ್ ಮಾಡ್ತಾರೆ ಅಂತೇಳಿ. ಸೊ ನಿಹಾಲ್ ಕೂಡ ಹೋದ ಡ್ಯಾನ್ಸ್ ಮಾಡ್ತೀನಿ ಅಂತೇಳಿ. ಬಟ್ ಅಲ್ಲಿ ಯಾರೂ ಡ್ಯಾನ್ಸ್ ಮಾಡ್ತಾ ಇರಲಿಲ್ಲ. ಅವನು ಹಾಗೆ ಅಲ್ಲೇ ಓಡಾಡ್ತಾ ಇದ್ದ ಎಲ್ಲ ಮಕ್ಕಳನ್ನು ನೋಡಿಕೊಂಡು.
ನೆಹಲ್ಗೆ ಆಮೇಲೆ ತುಂಬಾ ಇಷ್ಟ ಆಯಿತು. ಒಂದು ಸ್ವಲ್ಪ ಸ್ಟೆಪ್ಸ್ನ ಹಾಕಿ ತುಂಬಾ ಎಂಜಾಯ್ ಮಾಡ್ತಾ ಇದ್ದ ಅವನು. ಅಲ್ಲಿ ಪ್ಯಾರಡೈಸ್ ಕ್ರೂಸ್ ಥರನೇ ತುಂಬಾ ಕ್ರೂಸ್ಗಳಿತ್ತು, ನೋಡ್ಬೋದು ನೀವಿಲ್ಲಿ. ನೈಟು ಲೈಟಿಂಗ್ಸ್ಗೆ ತುಂಬಾ ಅಟ್ರಾಕ್ಟಿವ್ ಆಗಿ ತುಂಬಾ ಚೆನ್ನಾಗಿತ್ತು. ನಿಹಾಲ್ ಕೂಡ ತುಂಬಾ ಎಕ್ಸೈಟ್ ಆಗಿ ತುಂಬಾ ಎಂಜಾಯ್ ಮಾಡ್ತಿದ್ದ ಅಂತ ಹೇಳ್ಬೋದು. ಅಲ್ಲಿನ ರೂಲ್ಸ್ ಮತ್ತು ರೆಸ್ಟ್ರಿಕ್ಷನ್ಸ್ ಬಗ್ಗೆ ಎಲ್ಲ ಅವರು ಇನ್ಫಾರ್ಮೇಶನ್ ಕೊಡ್ತಾ ಇದ್ರು. Welcome to Goa. Welcome to the Paradise Dinner Cruises. Few instructions we followed. Rules है थोड़ा follow करते पड़ेंगे. Firstly, please do not throw anything in the water. पानी में कुछ भी फेंकना मना है, गलती से अपने आप को भी नहीं. Please do not smoke on the boat. Anyone found smoking will be charged 1,000 rupees of fine. Cigarette पीता कोई भी पकड़ा गया सिर्फ और सिर्फ 1,000 रुपए का जुर्माना. The bus stop bar open right behind you. Bar जो है पिछली तरफ चालू हो चुका है. Bar counter is the self-service counter. So please exchange your coupons before 10:30. The bar will be closed exactly at 10:30. Bar जो है 10:30 बजे बंद हो जाएगा. उससे पहले अपने कूपन्स एक्सचेंज करके अपना ड्रिंक्स ले लो प्लीज. We also have snack counter to my left hand side. अगर आपको कोई भी स्नैक्स चाहिए लेफ्ट हैंड साइड में अवेलेबल है, लेकिन चार्जेबल रहेगा. स्नैक काउंटर इज अ चार्जेबल काउंटर. एग्जैक्टली एट 9:30 द बुफे विल बी ओपन ऑन द मिडल डेक एंड विल बी क्लोज एट 10:30. बुफे जो बीच वाले डेक पे 9:30 बजे चालू होगा और 10:30 बजे बंद हो जाएगा. वी ऑल्सो हैव अ पॉपकॉर्न काउंटर. अगर आपको पॉपकॉर्न चाहिए वो भी अवेलेबल है, वो भी चार्जेबल है. राइट बिहाइंड टू माय लेफ्ट हैंड साइड. यहाँ पे 100 रुपए की कॉपी है, वो भी 5 मिनट में दे देगा. लेट्स स्टार्ट विद द फर्स्ट डांस. ಹಾಗೆ ಅಲ್ಲಿ ಅವರು ಫೋಕ್ ಡ್ಯಾನ್ಸಸ್ ಎಲ್ಲ ಮಾಡ್ತಾ ಇದ್ರು. ಹಾಗೆ ಅವ್ರ ಕಲ್ಚರ್ ಬಗ್ಗೆ ಎಲ್ಲ ಇರುತ್ತಲ್ಲ ಆ ಥರ ಡ್ಯಾನ್ಸಸ್ ಕೂಡ ಮಾಡ್ತಾ ಇದ್ರು. ಹಾಗೆ ಅವರು ಅವ್ರ ಡ್ಯಾನ್ಸಸ್ ಎಲ್ಲ ನಮಗೂ ಕೂಡ ಹೇಳ್ಕೊಡ್ತಾ ಇದ್ರು. ತುಂಬಾ ಎಂಕರೇಜ್ ಮಾಡ್ತಿದ್ರು. ಅವ್ರ ಥರನೇ ನಮಗೂ ಡ್ಯಾನ್ಸ್ ಹೇಳ್ಕೊಡ್ತಾ ನಾವು ಎಲ್ಲರೂ ತುಂಬಾ ಎಂಜಾಯ್ ಮಾಡಿದ್ವಿ.
ಅಲ್ಲಿ ಸ್ಟೇಜ್ ಮೇಲೆ ಸ್ವಲ್ಪ ಗೇಮ್ಸ್ ಕೂಡ ಆಡಿಸ್ತಾ ಇದ್ರು, ನಾನು ಕೂಡ ಪಾರ್ಟಿಸಿಪೇಟ್ ಮಾಡಿದ್ದೆ. जिसके भी हाथ में ये रहेगा, अगर म्यूजिक बंद हो गया वो आउट हो जाएगा. The game name is passing the pass. I guess you played in the school days. Yes or no? Let's have a trial round. छोटा सा trial round. ನೀವು ನೋಡ್ತಿರ್ಬೋದು ಅಲ್ಲಿ ಕಾಣಿಸ್ತಿದೆ ಅಲ್ವಾ, ಅದು ಕೆಸಿನೋ. ಅಪೋಸಿಟ್ ಇದೆಯಲ್ಲ ಅದು ಬಿಗ್ ಡ್ಯಾಡಿ ಕೆಸಿನೋ ಅಂತೇಳಿ. ಹಾಗೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ಲೈಟ್ ಬ್ಲಿಂಕ್ ಆಗ್ತಿದೆ ನೋಡಿ, ಅದು ಮೆಜೆಸ್ಟಿಕ್ ಪ್ರೈಡ್ ಕೆಸಿನೋ. ಕಲರ್ ಆಗೆಲ್ಲ ಕಾಣ್ತಿದೆ ನೋಡಿ, ಅದೆಲ್ಲ ಡಿನ್ನರ್ ಬೋಟ್ಗಳೇ. ಅಂದರೆ ಈಗ ನಾವು ಬಂದಿದ್ವಲ್ಲ ಕ್ರೂಸ್ ಥರ ಅದೇ. A second place prize as well. This is for you. And let me see everyone cheering up. Okay, please go back to seats now. ನೆಕ್ಸ್ಟ್ ಅಲ್ಲಿ ಕಪಲ್ ಡ್ಯಾನ್ಸ್ ಕೂಡ ಇತ್ತು, ಸ್ವಲ್ಪ ಜನ ಮಾತ್ರ ಪಾರ್ಟಿಸಿಪೇಟ್ ಮಾಡಿದ್ರು. ನೆಕ್ಸ್ಟ್ ನಾವು ಡಿನ್ನರ್ಗೆ ಅಂತೇಳಿ ಬಂದ್ವಿ. ಇಲ್ಲಿ ವೆಜ್ ನಾನ್ ವೆಜ್ ಎರಡು ಕೂಡ ಇತ್ತು, ಅಂದರೆ ಬಫೆಟ್ ಸಿಸ್ಟಮಲ್ಲೇ ಇತ್ತು. ಇಲ್ಲಿಂದ ಕೂಡ ವ್ಯೂ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ನಾನು ಆವಾಗಲೇ ಹೇಳ್ದೆ ಅಲ್ವಾ ನಿಮಗೆ, ನಾವು ಆನ್ಲೈನಲ್ಲಿ ಟಿಕೆಟ್ ಬುಕ್ಕಿಂಗ್ ಮಾಡ್ಕೊಂಡಿದ್ದು ಅಂತೇಳಿ. ಸೊ ನಾವು ಟಿಕೆಟ್ ಬುಕ್ ಮಾಡ್ಕೊಳ್ಳುವಾಗ ನಾವು 1100 ರೂಪೀಸ್ನ ಪೇ ಮಾಡಿದ್ವಿ. ಅಂದರೆ ಆಮೇಲೆ ಟಿಕೆಟ್ ತೊಗೊಳ್ಳುವಾಗ ಇನ್ನು ಮಿಕ್ಕಿದ ಅಮೌಂಟ್ನ ಪೇ ಮಾಡಬೇಕಿತ್ತು ಅಂತ ಹೇಳಿದ್ರೆ 1500ನ ಪೇ ಮಾಡಿದ್ವಿ. ಸೊ ಟೋಟಲು 2600 ಆಯಿತು ಇಬ್ಬರಿಂದ. ಪರ್ ಪರ್ಸನ್ 1300 ಆಯಿತು. ನಿಹಾಲಿಗೇನು ಚಾರ್ಜಸ್ ಇರಲಿಲ್ಲ. ಸೊ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಈ ವಿಡಿಯೋಯಿಂದ ನಿಮಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೂಡ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. Thank you for watching this video. Take care.